ವಿದ್ಯಾರ್ಥಿಗಳೇ, ನನ್ನ ಹೆಸರು ವಿಷ್ಣು KS, ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜವನಗೊಂಡನಹಳ್ಳಿ. ಈ ಸೆಷನ್ನಲ್ಲಿ ನಾವು ರೂರಲ್ ಡೆವಲಪ್ಮೆಂಟ್ ಈ ವಿಷಯದಲ್ಲಿ ಎರಡನೇ ಅಧ್ಯಾಯವಾದಂತಹ ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಮಾರ್ಗಗಳು, ಈ ಅಧ್ಯಾಯದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. Approaches to rural development. Achievement of the rural development is not an easy task, but development is a complex process that is not wrong. Rural development, however, is still difficult in countries like India. The rural system is very complex. Poverty, illiteracy, casteism, class system, social customs, anti-progressive religious practices, lack of developmental attitudes among the people are becoming a problem in rural economies in India. It is a very difficult task to develop a sustainable platform for development. Then the economy will have to advance on the development trajectory through different programs and undertakings. There is a need to take measures such as job creation, asset creation, etc. There is an urgent need to take measures to alleviate the poverty of the people and to generate sufficient income. Approaches to rural development. Introduction, PTK. ಗ್ರಾಮೀಣ ಅಭಿವೃದ್ಧಿ ಅನ್ನುವಂತಹ ಒಂದು ಗ್ರಾಮೀಣ ಅಭಿವೃದ್ಧಿಯ ಸಾಧನೆಯೇ ಅಷ್ಟು ಸುಲಭವಾಗಿ ಕೈಗೂಡುವಂತಹ ಒಂದು ಕೆಲಸ ಅಲ್ಲ. ಅಭಿವೃದ್ಧಿಯ ಸಾಧನೆ ಒಂದು ಕಷ್ಟಕರವಾದಂತಹ ಹಾಗೂ ಸಂಕೀರ್ಣವಾದಂತಹ ಒಂದು ಪ್ರಕ್ರಿಯೆಯಾಗಿದೆ. ಅಭಿವೃದ್ಧಿ ಎನ್ನುವುದು ಒಂದು ಕಲೆ ಅಂತಂದು ಹೇಳಿದರೆ ತಪ್ಪಾಗೋದಿಲ್ಲ. ಅದರಲ್ಲಿಯೂ ಗ್ರಾಮೀಣ ಅಭಿವೃದ್ಧಿಯ ಸಾಧನೆ ಇನ್ನೂ ಕಷ್ಟಕರವಾದುದು. ಭಾರತದಂತಹ ದೇಶಗಳಲ್ಲಿ ಗ್ರಾಮೀಣ ವ್ಯವಸ್ಥೆ ತುಂಬ ಸಂಕೀರ್ಣವಾಗಿದೆ. ಅನಭಿವೃದ್ಧಿ, ಬಡತನ, ಅನಕ್ಷರತೆ, ಜಾತಿ ಪದ್ಧತಿ, ವರ್ಗ ವ್ಯವಸ್ಥೆ, ಸಾಮಾಜಿಕ ಸಂಪ್ರದಾಯಗಳು, ಪ್ರಗತಿ ವಿರೋಧಿ ಧಾರ್ಮಿಕ ಪದ್ಧತಿಗಳು, ಜನರಲ್ಲಿ ಅಭಿವೃದ್ಧಿಗೆ ಇರುವಂತಹ ಜನರಲ್ಲಿ ಅಭಿವೃದ್ಧಿಯ ಮನೋಭಾವನೆಯ ಕೊರತೆ ಇರೋದು ಮುಂತಾದ ಕಾರಣಗಳಿಂದಾಗಿ ಮುಂತಾದ ಸಮಸ್ಯೆಗಳನ್ನು ನಾವು ಭಾರತದಂತಹ ಗ್ರಾಮೀಣ ಆರ್ಥಿಕತೆಯಲ್ಲಿ ಕಾಣಬಹುದು. ಈ ಎಲ್ಲ ಸಮಸ್ಯೆಗಳನ್ನು ಭೇದಿಸಿ ಅಭಿವೃದ್ಧಿ ಸಾಧನೆಗೆ ಸೂಕ್ತವಾದಂತಹ ವೇದಿಕೆಯನ್ನು ರೂಪಿಸುವುದು ತುಂಬ ಕಷ್ಟದ ಕೆಲಸ. ವಿಭಿನ್ನ ಕಾರ್ಯಕ್ರಮಗಳು ಮತ್ತು ಕಾಮಗಾರಿಗಳ ಮೂಲಕ ಅರ್ಥವ್ಯವಸ್ಥೆಯನ್ನು ನಾವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಬೇಕಾಗಿರುತ್ತೆ. ಅಂದರೆ ಉದ್ಯೋಗ ಸೃಷ್ಟಿ, ಆಸ್ತಿಗಳ ಸೃಷ್ಟಿ ಮುಂತಾದವುಗಳ ಮೂಲಕ ಜನರಲ್ಲಿ ಇರುವಂತಹ ಬಡತನವನ್ನು ನಿವಾರಿಸುವುದು ಮತ್ತು ಅವರ ಕೈಗಳಿಗೆ ಸಾಕಷ್ಟು ಮೊತ್ತದ ಆದಾಯವು ಹರಿದು ಬರುವಂತಹ ಕ್ರಮಗಳು, ಇವುಗಳನ್ನು ಕೈಗೊಳ್ಳುವಂತಹ ಅವಶ್ಯಕತೆ ಇರುತ್ತೆ. Many approaches have been advocated in the path of rural development. The main approaches of these can be Gandhian approach, sectoral approach, cluster approach, service area approach, integrated approach ಮತ್ತು ಪಾರ್ಟಿಸಿಪೇಟರಿ ಅಪ್ರೋಚ್.
ಗ್ರಾಮೀಣ ಅಭಿವೃದ್ಧಿಗಾಗಿ ಹಲವು ಮಾರ್ಗಗಳು ಇರುವುದನ್ನು ನಾವು ಕಾಣಬಹುದು. ಅದರಲ್ಲಿ ಮೊದಲನೇದಾಗಿ ಗಾಂಧಿಯನ್ ಅಪ್ರೋಚ್, ಗಾಂಧೀಜಿಯವರ ಮಾರ್ಗ. ಅದೇ ಥರ ಸೆಕ್ಟರಲ್ ಅಪ್ರೋಚ್, ಕ್ಲಸ್ಟರ್ ಅಪ್ರೋಚ್, ಸರ್ವಿಸ್ ಏರಿಯಾ ಅಪ್ರೋಚ್, ಇಂಟಿಗ್ರೇಟೆಡ್ ಅಪ್ರೋಚ್, ಪಾರ್ಟಿಸಿಪೇಟರಿ ಅಪ್ರೋಚ್. ಅದರಲ್ಲಿ ಮೊದಲನೇದಾಗಿ ಗಾಂಧಿಯನ್ ಅಪ್ರೋಚ್. Introduction. In the Indian context, rural development may be defined as maximizing production in agriculture and allied activities in the rural areas, including development of rural industries with special emphasis on village and cottage industries. ಭಾರತೀಯ ಸನ್ನಿವೇಶದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮಗಳಿಗೆ ಮತ್ತು ಗೃಹ ಕೈಗಾರಿಕೆಗಳಿಗೆ ಒತ್ತನ್ನು ನೀಡಿ ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿ ಸೇರಿದಂತೆ ಗ್ರಾಮೀಣ ಪ್ರದೇಶದ ಕೃಷಿಯಲ್ಲಿ ಉತ್ಪಾದನೆ, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಹೆಚ್ಚಿಸುವುದು ಅಂತಂದು ನಾವು ಗಾಂಧೀಜಿಯವರ ಪ್ರಕಾರ ಗ್ರಾಮೀಣಾಭಿವೃದ್ಧಿಯನ್ನು ವ್ಯಾಖ್ಯಾನಿಸ್ಬೋದು. ಇಟ್ ಅಟ್ಯಾಚಸ್ ಇಂಪಾರ್ಟೆನ್ಸ್ ಟು ದ ಜನರೇಷನ್ ಆಫ್ ಮ್ಯಾಕ್ಸಿಮೈಸಿಂಗ್ ಪಾಸಿಬಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ರೂರಲ್ ಏರಿಯಾಸ್, ಎಸ್ಪೆಷಲಿ ಫಾರ್ ದ ವೀಕರ್ ಸೆಕ್ಷನ್ಸ್ ಆಫ್ ದ ಕಮ್ಯುನಿಟಿ, so as to enable them to improve their standard of living. ಮೇಲೆ ಹೇಳಿದಂತೆ ನಾವು ಮಾಡೋದ್ರ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಸಮುದಾಯದ ದುರ್ಬಲ ವರ್ಗದ ಜನರಿಗೆ ಸಾಧ್ಯವಾದಷ್ಟು ಗರಿಷ್ಠ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಪ್ರಾಮುಖ್ಯತೆಯನ್ನು ನೀಡಬಹುದಾಗಿದೆ. ಇದರಿಂದಾಗಿ ಜನರ ಜೀವನ ಮಟ್ಟವನ್ನು ಸುಧಾರಿಸಬಹುದು. ಪ್ರಾವಿಷನ್ ಆಫ್ ಸರ್ಟೈನ್ ಬೇಸಿಕ್ ಅಮ್ಯುನಿಟೀಸ್ ಲೈಕ್ ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, especially for productive purpose, link roads connecting villages to market centers, and facilities for health and education, etc. figures prominently in the scheme of rural development. ಅಂದರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಯಾವ ಕಾರ್ಯಕ್ರಮಗಳು ಬರ್ತವೆ ಅಂತಂದು ಮುಖ್ಯವಾಗಿ ಕುಡಿಯುವ ನೀರು, ವಿದ್ಯುತ್ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರ್ವಋತು ರಸ್ತೆಗಳು ಮತ್ತು ಮಾರುಕಟ್ಟೆ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು, ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣ ಸೌಲಭ್ಯಗಳು. ಈ ಸೌಲಭ್ಯಗಳನ್ನು ಒದಗಿಸುವುದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಥಿಯರಿಟಿಕಲಿ, ಗಾಂಧಿಯನ್ ಅಪ್ರೋಚ್ ಟು ರೂರಲ್ ಡೆವಲಪ್ಮೆಂಟ್ ಮೇ ಬಿ ಲೇಬಲ್ಡ್ ಆ್ಯಸ್ idealist. It attaches supreme importance to moral values and gives importance to moral values over material conditions. The Gandhians believe that the source of moral values in general lies in religion and Hindu scriptures like ಉಪನಿಷತ್ಸ್ ಆ್ಯಂಡ್ ಭಗವದ್ಗೀತಾ ಇನ್ ಪರ್ಟಿಕ್ಯುಲರ್. ಸೈದ್ಧಾಂತಿಕವಾಗಿ ಗ್ರಾಮೀಣ ಅಭಿವೃದ್ಧಿಗೆ ಗಾಂಧೀಜಿಯವರ ವಿಧಾನವನ್ನು ಆದರ್ಶವಾದಿ ವಿಧಾನ ಅಂತಂದು ಐಡಿಯಲಿಸ್ಟ್ ಹೇಳಬಹುದು. ಇದು ನೈತಿಕ ಮೌಲ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತೆ ಮತ್ತು ಪರಿಸ್ಥಿತಿಗಳ ಮೇಲೆ ನೈತಿಕ ಮೌಲ್ಯಗಳಿಗೆ ಆದ್ಯತೆಯನ್ನು ನೀಡುತ್ತೆ. ನೈತಿಕ ಮೌಲ್ಯಗಳ ಮೂಲ ಸಾಮಾನ್ಯವಾಗಿ ಹಿಂದೂ ಧರ್ಮ ಗ್ರಂಥಗಳು ಮತ್ತು ಭಗವದ್ಗೀತೆಗಳಲ್ಲಿರುವುದನ್ನು ಇದೆ ಅಂತಂದು ಗಾಂಧೀಜಿಯವರು ನಂಬ್ತಾರೆ. ದ ಕಾನ್ಸೆಪ್ಟ್ ಆಫ್ ರಾಮರಾಜ್ಯ ಈಸ್ ದ ಬೇಸಿಸ್ ಆಫ್ ಗಾಂಧೀಜೀಸ್ ಐಡಿಯಾ ಆಫ್ ಆ್ಯನ್ ಐಡಲ್ ಸೋಷಿಯಲ್ ಆರ್ಡರ್. ಗಾಂಧೀಜಿ
defined Ramarajya as sovereignty of the people based on moral authority. Sovereignty of the people based on the moral authority. He did not view Rama as a king and people as his subject. In Gandhian scheme, Rama stood for God or one's own inner voice. Gandhiji believed in the democratic social order in which people are supreme. Their supremacy is, however, not absolute. It is subject to moral values. ಆದರ್ಶ ಸಾಮಾಜಿಕ ಕ್ರಮಗಳ ಬಗ್ಗೆ ಗಾಂಧೀಜಿಯವರ ಕಟ್ಟಿಕೊಂಡಂತಹ ಒಂದು ಕಲ್ಪನೆಯೇ ರಾಮರಾಜ್ಯದ ಪರಿಕಲ್ಪನೆ. ಗಾಂಧೀಜಿಯವರು ರಾಮರಾಜ್ಯವನ್ನು ನೈತಿಕತೆಯನ್ನು ಆಧರಿಸಿದ ಜನರ ಸಾರ್ವಭೌಮತ್ವ, ಸಾವರೆಂಟ್ಲಿ ಆಫ್ ದ ಪೀಪಲ್ ಬೇಸ್ಡ್ ಆನ್ ಮಾರಲ್ ಅಥಾರಿಟಿ ಅಂತಂದು ಹೇಳಿದ್ದಾರೆ. ಗಾಂಧೀಜಿಯವರು ರಾಮನನ್ನು ರಾಜನಂತೆ ಮತ್ತು ಜನರನ್ನು ತನ್ನ ಪ್ರಜೆಗಳಾಗಿ ನೋಡಲಿಲ್ಲ. ಗಾಂಧೀಜಿಯವರ ಯೋಜನೆಯಲ್ಲಿ ರಾಮ ದೇವರ ಪರವಾಗಿ ಅಥವಾ ಒಬ್ಬನ ಸ್ವಂತ ಆಂತರಿಕ ಧ್ವನಿಯಾಗಿದ್ದನು. ಗಾಂಧೀಜಿಯವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು. ಇದರಲ್ಲಿ ಜನರು ಸರ್ವೋಚ್ಚರಾಗಿದ್ದರು, ಅಂದರೆ ಜನರೇ ಪರಮಾಧಿಕಾರಿಗಳಾಗಿದ್ದರು. ಆದರೂ ಸಹ ಜನರ ಪ್ರಾಬಲ್ಯ ಸಂಪೂರ್ಣವಾಗಿರಲಿಲ್ಲ. ಇದು ನೈತಿಕ ಮೌಲ್ಯಗಳಿಗೆ ಒಳಪಟ್ಟಿರುತ್ತೆ. ಅಂದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜನರು ಸಹ ನಿಬಂಧನೆಗೆ ಒಳಗಾಗಿರ್ತಾರೆ ಅಂತಂದು. ನೆಕ್ಸ್ಟ್, ಗಾಂಧೀಜಿ ಕಾನ್ಸೆಪ್ಟ್ ಐಡಲ್ ವಿಲೇಜ್. ಗಾಂಧೀಜಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವಾರು ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ಒಂದೊಂದೇ ಕಾನ್ಸೆಪ್ಟನ್ನು ಅವರು ವಿವರಣೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈ ಸೆಷನ್ನಲ್ಲಿ ಐಡಲ್ ವಿಲೇಜ್ ಅಂದರೆ ಆದರ್ಶ ಗ್ರಾಮ ಗಾಂಧೀಜಿಯವರ ಪ್ರಕಾರ ಅದನ್ನು ನೋಡಬೇಕಾಗುತ್ತೆ. ಐಡಲ್ ವಿಲೇಜ್, ದ ವಿಲೇಜ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಗಾಂಧಿಯನ್ ಐಡಲ್ ಸೆಕ್ಟರ್ ಗಾಂಧಿಯನ್ ಐಡಲ್ ಸೋಷಿಯಲ್ ಆರ್ಡರ್. ಗಾಂಧೀಜಿ ಪಾಯಿಂಟೆಡ್ ಔಟ್, ಇಫ್ ದ ವಿಲೇಜ್ ಪೆರಿಷಸ್, India will perish too. We have to make a choice between India of the villages that is as ancient as itself, and India of the cities which are a certain of foreign domination. Gandhiji's ideal village belongs to the pre-British period, which Indian villages were supposed to constitute the federations of self-governing, autonomous and republics. ಗಾಂಧೀಜಿಯವರು ಆದರ್ಶ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಆದರ್ಶ ಸಾಮಾಜಿಕ ಕ್ರಮದ ಮೂಲ ಘಟಕವೇ ಗ್ರಾಮ ಅಂತಂದು ಹೇಳಿದ್ದಾರೆ. ಜೊತೆಗೆ ಗಾಂಧೀಜಿಯವರು ಹೇಳುವಂತೆ ಗ್ರಾಮಗಳು ನಾಶವಾದರೆ ಭಾರತವೂ ನಾಶವಾಗುತ್ತದೆ. ಪ್ರಾಚೀನವಾದಂತಹ ಹಳ್ಳಿಗಳ ಭಾರತ ಮತ್ತು ವಿದೇಶಿ ಪ್ರಾಬಲ್ಯದಿಂದ ಸೃಷ್ಟಿಯಾಗಿರುವಂತಹ ನಗರಗಳ ಭಾರತ, ಇವುಗಳ ನಡುವೆ ನಾವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಗಾಂಧೀಜಿಯವರ ಆದರ್ಶ ಗ್ರಾಮವು ಬ್ರಿಟಿಷ್ ಪೂರ್ವ ಅವಧಿಗೆ ಸೇರಿದ್ದು. ಭಾರತೀಯ ಹಳ್ಳಿಗಳು ಬ್ರಿಟಿಷ್ ಪೂರ್ವದಲ್ಲಿ ಸ್ವ ಆಡಳಿತ ಮತ್ತು ಸ್ವಾಯತ್ತ ಗಣರಾಜ್ಯಗಳ ಒಕ್ಕೂಟವನ್ನು ಒಳಗೊಂಡಿದ್ವು. This federation will be brought about not by coercion or
compulsion, but by the voluntary offer of every republic to join such a federation. The work of the central authority will only be to coordinate the work of different village republics and to supervise and manage things of common interests as education, basic industries, health, currency, ಬ್ಯಾಂಕಿಂಗ್ ಎಕ್ಸೆಟ್ರಾ. ಗಾಂಧೀಜಿಯವರ ಪ್ರಕಾರ ಒಕ್ಕೂಟವನ್ನು ನಾವು ಬಲದಿಂದ ಆಗಲಿ ಅಥವಾ ಬಲವಂತದಿಂದ ಆಗಲಿ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಗ್ರಾಮವು ಅಂತಹ ಒಕ್ಕೂಟಕ್ಕೆ ಸೇರಲು ಸ್ವಯಂ ಪ್ರೇರಿತವಾಗಿ ಮುಂದೆ ಬರಬೇಕಾಗುತ್ತೆ. ಕೇಂದ್ರ ಪ್ರಾಧಿಕಾರದ ಕೆಲಸ ಏನಪ್ಪ ಅಂದರೆ ವಿವಿಧ ಗ್ರಾಮ ಗಣರಾಜ್ಯಗಳ ಮಾಡುವಂತಹ ಕೆಲಸವನ್ನು ಸಮನ್ವಯಗೊಳಿಸೋದು ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಬೇಕಾದಂತಹ ಶಿಕ್ಷಣ, ಮೂಲ ಕೈಗಾರಿಕೆಗಳು, ಆರೋಗ್ಯ, ಹಣಕಾಸು, ಬ್ಯಾಂಕಿಂಗ್ ಈ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಡೋದು ಮತ್ತು ಅವುಗಳನ್ನು ಮೇಲ್ವಿಚಾರಣೆ ಮಾಡೋದು ಹಾಗೂ ನಿರ್ವಹಿಸುವುದು, ಇಷ್ಟು ಕೆಲಸವನ್ನು ಮಾಡಬೇಕು ಅಂತಂದು ಕೇಂದ್ರ ಪ್ರಾಧಿಕಾರ ಮಾಡಬೇಕು ಅಂತಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. The central authority will have no power to enforce its decision on village republics except the moral pursuit or power of persuasion. The economic system and transport system introduced by the British have destroyed the republican characteristics of villages. ಗಾಂಧೀಜಿಯವರು ಹೇಳುವಂತೆ ಗ್ರಾಮೀಣ ಗಣರಾಜ್ಯಗಳ ಮೇಲೆ ನೈತಿಕ ಒತ್ತಡವನ್ನು ಹೇರೋದ್ರ ಮೂಲಕ ಅಥವಾ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋದ್ರ ಮೂಲಕ ಕೇಂದ್ರ ಪ್ರಾಧಿಕಾರವು ನಿರ್ಧಾರಗಳನ್ನು ಜಾರಿಗೊಳಿಸುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಬ್ರಿಟಿಷರು ಪರಿಚಯಿಸಿದಂತಹ ಆರ್ಥಿಕ ವ್ಯವಸ್ಥೆ ಮತ್ತು ಸಾರಿಗೆ ವ್ಯವಸ್ಥೆಗಳಿಂದಾಗಿ ಹಳ್ಳಿಗಳ ಗಣರಾಜ್ಯದ ಒಂದು ಪರಿಕಲ್ಪನೆಯನ್ನು ನಾಶಪಡಿಸಿದವೆ ಅಂತಂದು ಗಾಂಧೀಜಿಯವರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನೆಕ್ಸ್ಟ್, ಗಾಂಧೀಜಿ however admitted that in the olden times tyranny and operation were in fact practiced by feudal chief, but odds are even. Today the odds are heavy. It is most demoralizing. In this way, in the Gandhian scheme of things, the ancient republic, an Indian village without times tyranny and operations, serves as a model unit. ಹಳೆಯ ಕಾಲದಲ್ಲಿ ದಬ್ಬಾಳಿಕೆಯನ್ನು ಉಳಿಗಮಾನ್ಯ ವ್ಯವಸ್ಥೆಯಲ್ಲಿದ್ದಂತಹ ಮುಖ್ಯಸ್ಥರು ಆಚರಣೆ ಮಾಡ್ಕೊಂಡು ಬಂದಿದ್ದರು ಅಂತಂದು ಗಾಂಧೀಜಿ ಒಪ್ಪಿಕೊಳ್ತಾರೆ. ಇದು ಅತ್ಯಂತ ನಿರಾಶಾದಾಯಕವಾದಂತಹ ಒಂದು ಸ್ಥಿತಿಯಾಗಿದೆ. ಈ ರೀತಿ ಗಾಂಧಿವಾದಿ ಯೋಜನೆಯಲ್ಲಿ ಪ್ರಾಚೀನ ಗಣರಾಜ್ಯ ದಬ್ಬಾಳಿಕೆ ಮತ್ತು ಶೋಷಣೆ ಇಲ್ಲದ ಭಾರತೀಯ ಗ್ರಾಮದ ಮಾದರಿಯ ಘಟಕವಾಗಿ ಕಾರ್ಯನಿರ್ವಹಿಸುತ್ತೆ ಅಂತಂದು ಹೇಳಿದ್ದಾರೆ. ಇಷ್ಟು ಗಾಂಧೀಜಿಯವರ ಐಡಲ್ ವಿಲೇಜ್, ಆದರ್ಶ ಗ್ರಾಮಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಮುಂದೆ ಇದೊಂದೇ ಅಲ್ಲ, ಇನ್ನೂ ಹಲವಾರು ಕಾನ್ಸೆಪ್ಟ್ ಬಗ್ಗೆ ಗಾಂಧೀಜಿ ಡಿಸ್ಕಸ್ ಮಾಡಿದ್ದಾರೆ. ಅದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಈ ಸೆಷನಲ್ಲಿ ನಾವು ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್
ಗ್ರಾಮೀಣ ಅಭಿವೃದ್ಧಿಯ ಮಾರ್ಗಗಳು. ಅದರಲ್ಲಿ ಮೊದಲನೇದಾಗಿ ವೇರಿಯಸ್ ಅಪ್ರೋಚಸ್ ಟು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ವಿವಿಧ ಮಾರ್ಗಗಳು ಯಾವ್ಯಾವು ಅಂತಂದು ನೋಡಿದ್ವಿ. ಮತ್ತು ಗಾಂಧಿಯನ್ ಅಪ್ರೋಚ್, ಅದರಲ್ಲಿ ಗಾಂಧಿಯನ್ ಅಪ್ರೋಚ್ಗೆ ಇಂಟ್ರಡಕ್ಷನ್ ಮತ್ತು ಐಡಲ್ ವಿಲೇಜ್ ಈ ಎರಡು ಈ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದುವರೆದು ಮುಂದಿನ ಸೆಷನಲ್ಲಿ ಗಾಂಧಿಯನ್ ಅಪ್ರೋಚ್ ಕಂಟಿನ್ಯೂ ಮಾಡೋಣ.